ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು ಬೇಕಾದರೂ ನಡಿಬೋದು, ಆದರೆ ಏನು ಬೇಕಾದರೂ ಮಾಡೋದಕ್ಕೆ ನಾವಂತೂ ಬಿಡಲ್ಲ. ಎಲ್ಲರೂ ಸ್ವಾಮೀಜಿಯವರು ನೀವು ಮಠಗಳಲ್ಲಿ ಒಳಗಡೆ ನೀವು ಕೂತ್ಕೊಳ್ಳೋಂಥದ್ದಲ್ಲ, ಇದು ವಕ್ಫ್ ಆಸ್ತಿಯಾಗಿ ನಿಮ್ಮ ಜಮೀನು ಕೂಡ ರಾತ್ರೋರಾತ್ರಿ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಸಿದ್ದರಾಮಯ್ಯನವರ ತಾಲಿಬಾನಿ ಸರ್ಕಾರದ ಅಡಿಯಲ್ಲಿ ನಡೀತಾ ಇದೆ. ಇವತ್ತು ಮಂತ್ರಾಲಯದ ಮಠನೂ ಕೂಡ ನಮಗೆ ಸೇರಿದ್ದು ಅಂತ ಹೇಳಲಿಕ್ಕೆ ಶುರುವಾಗಿದ್ದಾರೆ. ಹಾಗಾಗಿ ನಾವು ರಾಜ್ಯವ್ಯಾಪಿಯಾಗಿ BJPಯ ನೇತೃತ್ವದಲ್ಲಿ 25ನೇ ತಾರೀಕು ಬೀದರಿಗೆ ಯತ್ನಾಳರ ನೇತೃತ್ವದಲ್ಲಿ ಬರ್ತಾ ಇದ್ದೀವಿ. ಕಾಯ್ದೆಯಿಂದ ವಕ್ಫ್ನ ಕಬಳಿಕೆ ನೀತಿಯಿಂದಾಗಿ ಯಾರ್ಯಾರು ಬಾಧಿತರಾಗಿರಿ ದಯವಿಟ್ಟು ಅಲ್ಲಿ ಬನ್ನಿ, ದಾಖಲೆ ಸಮೇತ ಬನ್ನಿ, ನಿಮಗೆ ನ್ಯಾಯ ಕೊಡಿಸೋಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪ್ರತಾಪ್ ಸಿಂಹ. 2016ರಲ್ಲಿ ನಾನು ಆಗ BJPಯ ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷ ಆಗಿದ್ದೆ, ಕೊಡಗು ಮತ್ತು ಮೈಸೂರಿನ ಸಂಸದನೂ ಆಗಿದ್ದೆ. ಆ ಸಂದರ್ಭದಲ್ಲಿ ಹುಣಸೂರಿನ ಕಟ್ಟೆ ಮಳಲ್ವಾಡಿಯಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ. ದೇವಸ್ಥಾನದ 8 ಎಕರೆ ಜಮೀನಿತ್ತು. ಹಳೆಯ ಭಾಳ ಪುರಾತನವಾದಂಥ ದೇವಸ್ಥಾನ ಅದು. ಒಂದು ರಾತ್ರಿ ಬೆಳಗಾಗುವಷ್ಟರೊಳಗಡೆ ಆ ದೇವಸ್ಥಾನದ ಭೂಮಿ ಇದು ವಕ್ಫ್ ಆಸ್ತಿ ಅಂತೇಳಿ ಹೇಳಿಬಿಟ್ಟು ಅಲ್ಲೊಂದು ಮಸೀದಿಯ ಕಟ್ಟೆ ಕಟ್ಟಲಿಕ್ಕೆ ಅಂತ ಬಂದರು. ಆಗ ಆ ವಿಷಯವನ್ನು ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿ ಅದನ್ನು ಕೈಗೆತ್ತಿಕೊಂಡೆ. ಅದನ್ನು ಹುಡುಕಿ ತೆಗೆದಾಗ ವಕ್ಫ್ ಅವರು ಅದನ್ನು ದೇವಸ್ಥಾನದ ಜಮೀನು, ಅದು ಶೇಂದಿ ವನ ಅಂತಲೂ ಕೂಡ ಇದೆ, ಆ ಜಮೀನನ್ನು ಹೊಡ್ಕೊಳ್ಳಿಕ್ಕೆ ಒಂದು ವಕ್ಫ್ ನಾವು ನೋಟಿಫಿಕೇಷನ್ ಆಗಿದೆ ಅಂತೇಳಿ ಹೇಳಿ ಅದನ್ನು ಬಂದು RTCನಲ್ಲಿ ಬದಲಾವಣೆಯನ್ನು ಮಾಡಿದರು. ಆಗ ನಾವು ತಹಸೀಲ್ದಾರ್ ಹತ್ರ ಹೋಗಿ ನಾವು ಪ್ರೊಟೆಸ್ಟನ್ನು ಮಾಡಿ, ಇದು ಸರ್ಕಾರಿ ಭೂಮಿ, ಅದರಲ್ಲೂ ಕೂಡ ಶೇಂದಿ ವನ ಇರೋದ್ರಿಂದ ಇದನ್ನು ನೀವು ಯಾವ ರೀತಿ ಬದಲಾವಣೆಯನ್ನು ಮಾಡಿದ್ರಿ, ಇದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ದೇವಸ್ಥಾನದ ಭೂಮಿಯನ್ನು ನೀವು ವಕ್ಫ್ ಆಸ್ತಿ ಅಂತ ಯಾವ ರೀತಿ ಕಾಲಮ್ ನಂಬರ್ 9ನಲ್ಲಿ ನೀವು ನಮೂದನೆ ಮಾಡಿದ್ದೀರಿ ಅಂತ ಕೇಳಿದಾಗ ಆಗ ತಹಸೀಲ್ದಾರರು ಇಲ್ಲ ತಪ್ಪಾಗಿದೆ ನಾವು, ಆದರೆ ಇದನ್ನು AC ಅವರು ಅಷ್ಟೇ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹೇಳಿ ಅವರೇ ಕೊನೆಗೆ ಅದನ್ನು ತಪ್ಪನ್ನು ಒಪ್ಕೊಂಡ್ರು. ಕೊನೆಗೆ AC ಕೋರ್ಟಿಗೆ ಹಾಕಿದ್ದು. ಅದಾದ ನಂತರ ಅದು ವಕ್ಫ್ ಆಸ್ತಿ ಅಂತೇಳಿ ಹೇಳಿಬಿಟ್ಟು ಕಾಲಮ್ ನಂಬರ್ 9ನಲ್ಲಿದ್ರೂ ಕೂಡ ಅದರ ಕಾಲಮ್ ನಂಬರ್ 11ನಲ್ಲಿ ಇದು ತಾತ್ಕಾಲಿಕವಾಗಿ ಇದನ್ನು ತಡೆ ಹಿಡಿದಿದ್ದೀವಿ, ಇದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಹೇಳೋರು ಸ್ಪಷ್ಟವಾಗಿ ಹೇಳಿ ಅದಕ್ಕೆ ಸ್ಟೇ ಕೊಟ್ಟರು. ಅದಾದ ನಂತರ ನಾವು ಆ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದು ಇವತ್ತೂ ಕೂಡ ವಕ್ಫ್ ಆಸ್ತಿಯಾಗಿ ಅದು ಪರಿವರ್ತನೆ ಆಗಲಿಲ್ಲ. ಇದು 2016 ಕತೆ. ಆದರೆ ಇವತ್ತು ಇಡೀ ರಾಜ್ಯಾದ್ಯಂತ ದೇವಸ್ಥಾನಗಳು ರಾತ್ರಿ ಬೆಳಗಾಗುವಷ್ಟರೊಳಗಡೆ ಅದು ವಕ್ಫ್ ಆಸ್ತಿಯಾಗಿ ಪರಿವರ್ತನೆ ಆಗ್ತಾಯಿದ್ದಾವೆ, ಮಠಗಳು ಪರಿವರ್ತನೆ ಆಗ್ತಾಯಿದ್ದಾವೆ. ಬೆಂಗಳೂರಿನಲ್ಲಿ ಅವೆನ್ಯೂ ಇಡೀ ರಸ್ತೆನೇ ನಮ್ಮದು ಅಂತ ಹೇಳಲಿಕ್ಕೆ ಶುರುವಾಗಿದ್ದಾರೆ, ಶಾಲೆಗಳು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ನಮಗೆ ಇವತ್ತು ಒಂದು ಪ್ರಶ್ನೆಯಾಗಿದೆ. ಜೊತೆಗೆ ರೈತರಲ್ಲೂ ಕೂಡ ಆತಂಕ ಶುರುವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಜಮೀನು ರೈತರು ತಲೆತಲಾಂತರದಿಂದ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಅದನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಭೂಮಿಗಳು ಕೂಡ ಪಾಣಿ ತೆಗೆದು ನೋಡಿದರೆ ಇದು ವಕ್ಫ್ ಆಸ್ತಿ ಅಂತ ಬರ್ತಾ ಇದೆ. ಹೀಗೆ ಇಡೀ ರಾಜ್ಯಾದ್ಯಂತ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ರೈತರ ಜಮೀನಿಗೆ ಇವತ್ತು ಕಂಟಕ ಎದುರಾಗಿದೆ. ಹಾಗಾಗಿ ರೈತರಿಗೆ ನ್ಯಾಯನ ಕೊಡಿಸ್ಬೇಕು, ನಮ್ಮ ಮಠಮಾನ್ಯಗಳ ಜಮೀನನ್ನು ಉಳಿಸ್ಕೊಳ್ಬೇಕು, ದೇವಸ್ಥಾನದ ಆಸ್ತಿಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾವು ರಾಜ್ಯ BJPಯಿಂದ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಇದಕ್ಕೋಸ್ಕರವಾಗಿ ಒಂದು ವಾರ್ ರೂಮನ್ನು ಮಾಡಿದ್ದೀವಿ. ನಾವು ವಾಟ್ಸಪ್ ನಂಬರು ಮತ್ತು ಫೋನ್ ಕರೆಯನ್ನು ಮಾಡಿ ನಿಮ್ಮ ಭೂಮಿಗೂ ಇದೇ ಥರ ಈ ರೀತಿ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂತಂದರೆ ಅದಕ್ಕೆ ನಮಗೆ ಮಾಹಿತಿನ ಕೊಡಿ, ಖುದ್ದಾಗಿ ನಾವೇ ಬರ್ತೀವಿ, ನಿಮ್ಮ ಭೂಮಿಯನ್ನು ಉಳಿಸ್ಕೊಡ್ತೀವಿ ಅಂತ ನಾವು ಕರೆಯನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದ ವಿರುದ್ಧ ನಾವು ಹೋರಾಟನ ಮಾಡಲಿಲ್ಲ ಅಂತಂದರೆ, ನಾವು ಬೀದಿಗಿಳಿಲಿಲ್ಲ ಅಂತಂದರೆ, ಇದ್ರ ಬಗ್ಗೆ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನ ನಡೀಲಿಲ್ಲ ಅಂತಂದರೆ ಇದು ವಕ್ಫ್ ಆಸ್ತಿಯಾಗಿ ನಿಮ್ಮ ಜಮೀನು ಕೂಡ ರಾತ್ರೋರಾತ್ರಿ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಸಿದ್ದರಾಮಯ್ಯನವರ ತಾಲಿಬಾನಿ ಸರ್ಕಾರದ ಅಡಿಯಲ್ಲಿ ನಡೀತಾ ಇದೆ ಅಂತ ಒಂದು ಆತಂಕನೂ ಕೂಡ ನಿರ್ಮಾಣ ಆಗಿದೆ. ಇದಕ್ಕೋಸ್ಕರವಾಗಿ ರಾಜ್ಯವ್ಯಾಪಿಯಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ವಿಜಯಪುರದಲ್ಲಿ ಸಾವಿರಾರು ಜನ ರೈತರ ಆಸ್ತಿಗೆ ಇದೇ ರೀತಿ ಕಂಟಕ ಎದುರಾದಾಗ BJPಯ ಅತ್ಯಂತ ಜನಪ್ರಿಯ ನೇತಾರರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳರ ನೇತೃತ್ವದಲ್ಲಿ ಅಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿಗೆ ಕೇಂದ್ರ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜೆಯವರು ಕೂಡ 4 ದಿನಗಳ ಅಹೋರಾತ್ರಿ ಧರಣಿಗೆ ಬಂದು ಕೇಂದ್ರದಿಂದ ನೇರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂಥ ಜಗದಾಂಬಿಕಾ ಪಾಲ್ ಅವರನ್ನ ಅಲ್ಲಿಗೆ ಕಳಿಸಿಕೊಟ್ಟು ರೈತರ ಅಹವಾಲನ್ನು ಸ್ವೀಕರಿಸಲಾಗಿದೆ. ಆದರೆ ಇದು ವಿಜಯಪುರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಈ ಸಮಸ್ಯೆ ವ್ಯಾಪಿಸ್ತಾ ಇದೆ. ಹುಣಸೂರಿನ ಕಟ್ಟೆ ಮಳವಾಡಿಯ 8 ಎಕರೆ ಜಮೀನು ಮಾತ್ರ ಅಲ್ಲ, ಮೈಸೂರು ಜಿಲ್ಲೆಯ 443 ಎಕರೆ ಭೂಮಿಯನ್ನು ವಕ್ಫ್ ಆಸ್ತಿ ಅಂತೇಳಿ ಹೇಳ್ಬಿಟ್ಟು ಇವತ್ತು ಆಲ್ರೆಡಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ
175 ಎಕರೆಯನ್ನು ಇದೇ ರೀತಿ ಬದಲಾವಣೆಯನ್ನು ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಇದು ಒಂದು ರೀತಿಯಲ್ಲಿ ಇದು ಇಸ್ಲಾಮೀಕರಣ ಥರ ಆಗೋಗ್ತಾ ಇದೆ. ಎಲ್ಲ ವಫ್ಫಿಗೆ ಆಸ್ತಿನ ಬರ್ಕೊಡುವಂಥದ್ದು, ಸರ್ಕಾರಿ ಭೂಮಿನ ಬರ್ಕೊಡುವಂಥದ್ದು ನಡೀತಾ ಇದೆ. ಸರ್ಕಾರಿ ಭೂಮಿಯಲ್ಲಿ ಅದರಲ್ಲೂ ಕೂಡ ಬಿ ಖರಾಬ್ ಅಂತ ನಾವೇನು ಹೇಳ್ತೀವಿ, ಅದು ಶೆಂದಿ ವನ ಇರ್ಬೋದು, ಅಥವಾ ಹುಲ್ಲು ಬನಿ ಇರ್ಬೋದು, ಅಥವಾ ಗೋಮಾಳಗಳಿರ್ಬೋದು, ಅಥವಾ ಬಿ ಖರಾಬ್ ಇರುವಂಥ ಇನ್ಯಾವುದೇ ಜಾಗಗಳಿರ್ಬೋದು, ಇದನ್ನು ಯಾವ ಸರ್ಕಾರಗಳು ಕೂಡ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಖಾಲಿ ಜಮೀನಿದೆ ಅಂತ ಹೇಳಿದಕ್ಕೆ ವಫ್ ಅವರು ಖರ್ಚೀಫ್ ಹಾಕಿ ಇದು ನಮ್ಮದೇ ಅಂತ ಕ್ಲೈಮ್ ಮಾಡುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಕುಮ್ಮಕ್ಕು ಕೊಡ್ತಾ ಇರುವಂಥವ್ರು ಸಿದ್ದರಾಮಯ್ಯನವರು. ಇದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಒಂದು ಜನಾಂದೋಲನಕ್ಕೆ ನಾವು ಕೈ ಹಾಕಿದ್ದೀವಿ. ನಾವು ಇದೇ ನವಂಬರ್ 25ನೇ ತಾರೀಕು ನಾವು ಬೀದರ್ಗೆ ಬರ್ತಾಯಿದ್ದೀವಿ. ಬೀದರಿಂದ ಯಾದಗಿರಿಗೆ ಹೋಗ್ತೀವಿ, ರಾಯಚೂರಿಗೆ ಬರ್ತೀವಿ, ಬಳ್ಳಾರಿಗೆ ಬರ್ತೀವಿ. ಇಡೀ ರಾಜ್ಯವ್ಯಾಪಿಯಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ಹಾಗೆ ನಾವು BJP ವತಿಯಿಂದ ಇಡೀ ಎಲ್ಲ ಕಡೆಯೂ ಕೂಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಲ್ಲೂ ಕೂಡ ಇದ್ರ ಬಗ್ಗೆ ಪ್ರತಿಭಟನೆಯನ್ನು ಧರಣಿಯನ್ನು ಕೂಡ ನಾವು ಇಟ್ಕೊಂಡಿದ್ವಿ. ದಯವಿಟ್ಟು ನಿಮ್ಮ ಪಹಣಿಯನ್ನು ಒಂದು ಸರಿ ತೆಗೆದು ನೋಡಿ, ಹೊಸದಾಗಿ RTCನ ತೆಗೆದು ನೋಡಿ. ಆದರೆ ನಿಮ್ಮ ಭೂಮಿನೂ ಕೂಡ ಬದಲಾಗಿರ್ಬೋದು, ಇದು ವಫ್ ಆಸ್ತಿ ಅಂತ ಘೋಷಣೆ ಆಗಿರ್ಬೋದು. ಇದು ಎಲ್ಲ ಕೈಮೀರಿ ಹೋದ ನಂತರ ಬರುವಂಥದ್ದಲ್ಲ, ಈಗಲೇ ಚೆಕ್ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು ಬೇಕಾದರೂ ನಡಿಬೋದು, ಆದರೆ ಏನು ಬೇಕಾದರೂ ಮಾಡೋದಕ್ಕೆ ನಾವಂತೂ ಬಿಡಲ್ಲ. ಹಾಗಾಗಿ ನಾವು ರಾಜ್ಯವ್ಯಾಪಿಯಾಗಿ BJPಯ ನೇತೃತ್ವದಲ್ಲಿ BJPಯ ನಾವು ಇಡೀ ಸಂಘಟನೆ ನಾವು ಒಟ್ಟಾಗಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಹಾಗೆ 25ನೇ ತಾರೀಕು ಬೀದರಿಗೆ ಯತ್ನಾಳರ ನೇತೃತ್ವದಲ್ಲಿ ಬರ್ತಾಯಿದ್ದೀವಿ. ದಯವಿಟ್ಟು ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಬರಬೇಕು. ಹಾಗೆ ನಿಮ್ಮಲ್ಲಿ ಯಾರ್ಯಾರು ನೊಂದಿದರಿದ್ದೀರಿ, ಬಾಧಿತರಿದ್ದೀರಿ, ವಫ್ ಕಾಯ್ದೆಯಿಂದ ವಫ್ನ ಕಬಳಿಕೆ ನೀತಿಯಿಂದಾಗಿ ಯಾರ್ಯಾರು ಬಾಧಿತರಾಗಿರಿ, ದಯವಿಟ್ಟು ಅಲ್ಲಿ ಬನ್ನಿ, ದಾಖಲೆ ಸಮೇತ ಬನ್ನಿ. ನಿಮಗೆ ನ್ಯಾಯ ಕೊಡಿಸೋವಂಥ ಕೆಲಸವನ್ನು ಮಾಡ್ತೀವಿ. ಇದು ಕೇವಲ ಒಂದು ಪ್ರೊಟೆಸ್ಟು, ಒಂದು ಭೇಟಿ, ಒಂದು ಪ್ರವಾಸಕ್ಕೆ ಸೀಮಿತವಾಗಿಲ್ಲ. ಇನ್ನು ಮುಂದಿನ ಕನಿಷ್ಠ 6 ತಿಂಗಳ ಹೋರಾಟಕ್ಕೆ ನೀವೆಲ್ಲ ಸಿದ್ಧರಾಗಬೇಕು. ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ಎಂಟೈರ್ BJP ನಿಮ್ಮ ಜೊತೆ ಇರುತ್ತೆ. ನಾವು ಬಸವನಗೌಡ ಪಾಟೀಲ್ ಯತ್ನಾಳರ ನೇತೃತ್ವದಲ್ಲಿ 25ನೇ ತಾರೀಕು ನಾವು ಬೀದರ್ಗೆ ಬರ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ನನ್ನೆಲ್ಲ ಮಠಮಾನ್ಯಗಳಿಗೂ ನಾನು ಕೇಳ್ಕೊಳ್ತೀನಿ, ನೀವು ಕೂಡ ಕೈ ಜೋಡಿಸ್ಬೇಕು. ಎಲ್ಲರೂ ಸ್ವಾಮೀಜಿಯವರು ನೀವು ಮಠಗಳೊಳಗಡೆ ನೀವು ಕೂತ್ಕೊಳ್ಳೋವಂಥದ್ದಲ್ಲ. ನಿಮ್ಮ ಮಠಗಳು ಇವತ್ತು ನಡೀತಾ ಇರೋದು ಏನು ಅಂತಂದರೆ, ಇವತ್ತಿನವರೆಗೂ ಮಠಗಳಲ್ಲಿ ನಡೆಯುವಂಥ ಅನ್ನದಾಸೋಹ ಇರ್ಬೋದು, ಅಕ್ಷರ ದಾಸೋಹ ಇರ್ಬೋದು, ಇವು ಎಲ್ಲ ಸಮಾಜ ಕಾರ್ಯಗಳು ಏನು ನಡೀತಾ ಇದೆ ಅದು ನಮ್ಮ ರೈತರು ಕೊಡುವಂತಹ ಅವರ ದಾನ ಧರ್ಮದಿಂದ ನಡೀತಾ ಇದ್ದಾವೆ. ಹಿಂದೆ ಸ್ವಾಮಿಗಳು ಜೋಳಿಗೆ ಇಟ್ಕೊಂಡು ಊರೂರಿಗೆ ಹೋಗಿ ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಮಠಗಳನ್ನು ನಡೆಸ್ತಾಯಿದ್ರು. ನಮ್ಮ ರೈತರು ಕೊಡುವಂತಹ ದೇಣಿಗೆಯಿಂದ ವಿದ್ಯೆಯನ್ನು ಕೊಡುವಂಥ ಅಕ್ಷರ ದಾಸೋಹವನ್ನು ಮಾಡುವಂಥ ಕೆಲಸವನ್ನು ಮಠಗಳು ನೀವು ಮಾಡ್ತಾಯಿದ್ರಿ. ಇವತ್ತು ನಿಮಗೆ ಯಾರು ಮಠಗಳ ನಡೀಲಿಕ್ಕೆ, ಮಠದಲ್ಲಿರುವಂಥ ಅಕ್ಷರ ದಾಸೋಹ, ಅನ್ನದಾಸೋಹ ನಡೀಲಿಕ್ಕೆ ಕಾರಣವಾಗಿದ್ದರಲ್ಲ, ಆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ರೈತರ ಭೂಮಿ ಇವತ್ತು ಕೈ ತಪ್ಪಿ ಹೋಗ್ತಾ ಇದೆ. ರೈತರ ಭೂಮಿಯನ್ನು ವಫ್ ಅವರು ಕಬಳಿಸ್ತಾ ಇದ್ದಾರೆ. ಹಾಗಾಗಿ ಸ್ವಾಮೀಜಿಯವರಲ್ಲೂ ಕರೆ ಕೊಡ್ತೀನಿ, ಮಠಗಳನ್ನು ಇಲ್ಲಿವರೆಗೂ ಕೈ ಹಿಡಿದು ಬೆಳೆಸಿರುವಂತಹ ನಮ್ಮ ರೈತರ ಬೆಂಗಾವಲಿಗೆ ನೀವು ಬರಬೇಕು. ಯತ್ನಾಳರು ಬರ್ತಾರೆ, ನಮ್ಮ ರಾಜ್ಯ BJPನೂ ಬರುತ್ತೆ, ನಾವೆಲ್ಲರೂ ಬರ್ತೀವಿ. ನೀವು ಕೂಡ ಕೈ ಜೋಡಿಸಿ. ಹಾಗೆ ಜನನೂ ಕೂಡ ನೀವು ನನ್ನ ಭೂಮಿಗೆ ಬಂದಿಲ್ಲ, ನನ್ನ ಭೂಮಿ ನೀನು ಪಹಣಿ ಚೇಂಜ್ ಆಗಿಲ್ಲ, ನಂದು RTC ಚೇಂಜ್ ಆಗಿಲ್ಲ ಅಂತಲ್ಲಿ ನೀವು ಕೂತ್ಕೊಳ್ಳೋಕೆ ಹೋಗಬೇಡಿ. ನಾಳೆ ಬೆಳಗ್ಗೆ ನಿಮಗೂ ಅದೇ ಪರಿಸ್ಥಿತಿ ಬರ್ಬೋದು. ನಿಮ್ಮ ಪಕ್ಕದೊಂದು ಹೋಯ್ತು ಅಂತ ಹೇಳ್ಬಿಟ್ಟು ನೀವು ನಾನು ಸೇಫ್ ಆಗಿದ್ದೀನಿ ಅಂತ ಭಾವಿಸ್ಬೇಡಿ. ನಿಮ್ಮ ಪಕ್ಕದಲ್ಲಿ ಇನ್ನೊಬ್ಬ ಹಿಂದುಂದೇ ಭೂಮಿಗೆ ಹೋಗಿರುತ್ತೆ. ಇವತ್ತು ಮಂತ್ರಾಲಯದ ಮಠನೂ ಕೂಡ ನಮಗೆ ಸೇರಿದ್ದು ಅಂತ ಹೇಳಲಿಕ್ಕೆ ಶುರುವಾಗಿದ್ದಾರೆ. ಇವತ್ತು ಸಾವಿರಾರು ಜನ ಇವತ್ತು ವ್ಯಾಪಾರಿಗಳು ಅವೆನ್ಯೂ ರೋಡ್ನಲ್ಲಿದ್ದಾರೆ. ಅವರಿಗೂ ಕೂಡ ಅವರ ದಿನನಿತ್ಯದ ವ್ಯಾಪಾರ ವಹಿವಾಟನ್ನು ಕೂಡ ಕಿತ್ಕೊಳ್ಳುವಂಥ ಕಾಲ ಬಂದಿದೆ. ಎಲ್ಲ ಎಚ್ಚೆತ್ತುಕೊಂಡು ಎಲ್ಲ ಸಮಸ್ತ ಹಿಂದೂಗಳು ಒಂದಾಗಿ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸರ್, ಈಗ ವಾರ್ ರೂಮಿಗೆ ರೆಸ್ಪಾನ್ಸ್ ಯಾವ ಥರ ಇದೆ ಸರ್? ನಾವು ವಾಟ್ಸಪ್ ನಂಬರು ಮತ್ತು ವಾರ್ ರೂಮಿನ ಒಂದು ಕರೆ ಮಾಡಲಿಕ್ಕೆ ಅಂತ ಕೊಟ್ಟಂಥ ನಂಬರಿಗೆ ಇಲ್ಲಿವರೆಗೂ ನಮಗೆ ರಿಸೀವ್ ಮಾಡಲಿಕ್ಕೆ ಕಷ್ಟವಾಗಿದೆ. ಅಷ್ಟು ಕಾಲ್ಗಳು ಬಂದಿದೆ. ನಮಗೆ ಇಲ್ಲಿಗೆ ಸಾವಿರಾರು ಕರೆಗಳು ಬಂದಿದ್ದಾವೆ. ನಮಗೆ ಎಲ್ಲದನ್ನು ಅಟೆಂಡ್ ಮಾಡಲಿಕ್ಕಾಗಿಲ್ಲ. ನಾವು ಜಿಲ್ಲೆ ಹಂತದಲ್ಲೂ ಬರ್ತೀವಿ. ಹಾಗಾಗಿ ವಾರ್ ರೂಮಿಗೆ ಇನ್ನೂ ಕಾಲ್ಗಳನ್ನು ನೀವು ಮಾಡ್ತಾನೇ ಇರಿ, ನಿಮ್ಮ ಮಾಹಿತಿನ ಕೊಡಿ. ಒಂದು ವೇಳೆ ನಿಮ್ಮ ಕಾಲನ್ನು ನಾವು ತೆಗೆದುಕೊಳ್ಳಲಿಕ್ಕಾಗಿರಲಿಲ್ಲ, ಏನೇ ಇತ್ತು ಅಂದ್ರೂ ಕೂಡ ನಿಮ್ಮ ಜಿಲ್ಲೆಗೆ ಬಂದಾಗ ನೀವು ದಯವಿಟ್ಟು ಬಂದು ನಿಮ್ಮ ಪಹಣಿ ಜೊತೆಗೆ ನೀವು ಬಂದು ನಮ್ಮ ಭೂಮಿಗೂ ಈ ಥರ ಸಮಸ್ಯೆ ಎದುರಾಗಿದೆ ಅನ್ನೋದು ನಮಗೆ ಮಾಹಿತಿಯನ್ನು ಕೊಡಿ. ಕಾಲ್ ಸೆಂಟ್ರ್ ಇವಾಗಲೂ ಕೂಡ ಓಪನ್ ಇದೆ. ದಯವಿಟ್ಟು ಕಾಲ್ ಸೆಂಟ್ರಿಗೂ ಕೂಡ ಕಾಲ್ ಮಾಡಿ ನಿಮ್ಮ ಜಮೀನಿನ ಬಗ್ಗೆ ಅದನ್ನು ವಕ್ಫ್ ಏನಾದ್ರು ಕಬಳಿಸ್ತಾ ಇದ್ದರೆ ಅದಕ್ಕೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.